Happy birthday. Sunshine. ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೆ ಇವತ್ತಿನ ವ್ಲಾಗ್ ಏನಂತ ನನ್ನ ತಮ್ಲೈಲ್ ನೋಡೇನೆ ಗೊತ್ತಾಗಿರ್ಬೋದು. ಎಸ್, ಇದು ನನ್ನ ಹಸ್ಬೆಂಡ್ ಬರ್ತ್ಡೇ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ. ನಾನು ಇದನ್ನು ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಕೇಕ್ ಪಿಕ್ ಮಾಡೋಕ್ಕೆ ನಾನು ಮೈಸೂರಿಗೆ ಹೋಗ್ತಾಯಿದ್ದೀನಿ. ತುಂಬ ದೂರ ಇತ್ತು ನಮ್ಮ ಮನೆಯಿಂದ, ಅಂದರೆ ಅರೌಂಡ್ 35 to 38 ಕಿಲೋಮೀಟರ್ಸ್ ಅಷ್ಟು ದೂರ ಇತ್ತು. ಸೊ ನಾನು ಹೋಗಿ ಮತ್ತು ಬರ್ಡೇ ಸೆಲೆಬ್ರೇಷನ್ಗೆ ಒಂದು ಸ್ವಲ್ಪ ಐಟಮ್ಸ್ನ ತೊಗೊಂಡು ಲಾಸ್ಟಿಗೆ ಕೇಕ್ ಪಿಕಪ್ ಮಾಡೋದನ್ನ ಇಟ್ಕೊಂಡೆ. ಬಟರ್ ಕಪ್ಪಿಗೆ ಬಂದಿದ್ದೀನಿ. ಅವರು ತುಂಬ ವೆಯ್ಟ್ ಮಾಡಿಸಿದ್ರು ನನ್ನನ್ನು. ಒಂದು 5 ಮಿನಿಟ್ಸ್ ಅಂತ ಹೇಳಿ ಹತ್ತತ್ರ ಅರ್ಧ ಗಂಟೆ ವೆಯ್ಟ್ ಮಾಡಿದ್ದಾಯಿತು. ಕೊನೆಗೂ ಹೋಗಿ ನಾನು ಚೆಕ್ ಮಾಡ್ತಾಯಿದ್ದೆ, ಆಯಿತಾ ಅಂತ. ಮೇಡಮ್ 5 ಮಿನಿಟ್ಸ್ 2 ಮಿನಿಟ್ಸ್ ಅಂದ್ಕೊಂಡು ಫೈನಲಿ ಕೊಟ್ಟರು. ತಗೊಂಡು ನಾನು ಹೊರಟೆ. ಬಟ್ ತುಂಬ ಎಕ್ಸೈಟ್ ಆಗಿದ್ದೆ ನಾನು ಕೇಕ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಹೋಪ್ ಇತ್ತು. ಬಟ್ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ನಾನು ಕೊಟ್ಟಿದ್ದ ಡಿಸೈನ್ ಥರಾನೇ ಇತ್ತು, ಬಟ್ ಸ್ವಲ್ಪ ಚೇಂಜ್ ಮಾಡಿಬಿಟ್ಟಿದ್ರು. ಸೊ ನಂದು ಮೇಯ್ನ್ ಕಾನ್ಸೆಪ್ಟ್ ಏನಿತ್ತು ಅದನ್ನೇ ಚೇಂಜ್ ಮಾಡಿಬಿಟ್ಟಿದ್ರು. ಸೊ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ಏನೂ ಮಾಡೋಕ್ಕಾಗಲ್ಲ. ನಾನು ಅದನ್ನು ಹತ್ತತ್ರ ನಮ್ಮ ಮನೆ ಹತ್ರ ಬಂದಾಗ ಕಾರಲ್ಲೇ ಓಪನ್ ಮಾಡಿ ನೋಡಿದೆ, ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗದೆ. ಸೊ ಅಲ್ಲೇ ಡಿಸಪಾಯಿಂಟ್ ಆಯಿತು. ನಾನು ಅಲ್ಲೇ ನೋಡಿದಿದ್ರೆ ಬೇಕಿದ್ರೆ ಚೇಂಜ್ ಮಾಡಿಸ್ಕೊಂಡು ಬರ್ತಾಯಿದ್ದೆ. ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನೇ ಅದನ್ನು ಸ್ವಲ್ಪ ಎಷ್ಟು ಸರಿ ಮಾಡೋಕ್ಕಾಗುತ್ತೋ ಅಷ್ಟು ಸರಿ ಮಾಡಿ ಈ ಥರ ಡೆಕೋರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇದು ಮೂಗಣ್ಣ ನಮ್ಮನೆ ಕೆಲಸಕ್ಕೆ ಬರುತ್ತೆ. ಪಾಪ ತುಂಬ ಹೆಲ್ಪ್ ಮಾಡಿಕೊಡ್ತು. ಮತ್ತು ನಮ್ಮಪ್ಪ ವೀಡಿಯೋ ಮಾಡಿಕೊಡ್ತಾಯಿದ್ದೆ. ಆ್ಯಂಡ್ ನನ್ನ ಹಸ್ಬೆಂಡ್ ಸ್ನಾನಕ್ಕೆ ಹೋಗಿದ್ರು. ಸೊ ಅವ್ರಿಗೆ ಸರ್ಪ್ರೈಸ್ ಮಾಡೋಣ ಅಂತ ಹೇಳಿ ಅವ್ರು ಸ್ನಾನಕ್ಕೆ ಹೋದಾಗ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಬೇಗ ರೆಡಿ ಮಾಡ್ಕೊತಾ ಇದ್ದೆ. ಆ್ಯಕ್ಚುಲಿ ನನ್ನ ಬರ್ಡೇಗಿಂತನೂ ನನಗೆ ನನ್ನ ಹಸ್ಬೆಂಡ್ ಬರ್ಡೇ ಈ ಥರ ಬೇರೆಯವ್ರ ಬರ್ಡೇ ಮಾಡೋಕ್ಕೆ ತುಂಬ ಇಷ್ಟ. ತುಂಬ ಎಕ್ಸೈಟ್ ಆಗಿರ್ತೀನಿ. ಏನೋ ಗೊತ್ತಿಲ್ಲ, ಆ ಸ್ಪೆಷಲ್ ಡೇನ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ನನಗಿಷ್ಟ. ಅವರಷ್ಟು ಖುಷಿ ಪಡ್ತಾರೋ ಏನೋ ಗೊತ್ತಿಲ್ಲ ಅವ್ರ ಬರ್ಡೇ ದಿನ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಗಿಫ್ಟ್ ಕೊಡೋದು, ಸೆಲೆಬ್ರೇಷನ್ ಮಾಡೋದು, ಇದೆಲ್ಲ ನನಗೆ ಸಖತ್ ಇಷ್ಟ. ಸೊ ಈ ಸಲ ಥೀಮ್ ಏನು ಯೋಚನೆ ಮಾಡೋದಂತ ಮಾಡ್ತಾ ಇರಬೇಕಿದ್ರೆ ನನಗೆ ಈ ಥರ ಕಾರಲ್ಲಿ, ನಮ್ಮದು ಹೊಸ ಕಾರ್ ತೊಗೊಂಡಿದ್ವಲ್ಲ, ಸೊ ಕಾರದ ಡಿಕ್ಕಿಲಿ ಈ ಥರ ಡೆಕೋರೇಷನ್ ಮಾಡಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡೆ. ಎಷ್ಟು ನಿಧಾನವಾಗಿ ಅವ್ರಿಗೆ ಕೇಳಿಸ್ಬಾರ್ದು. ನಮ್ಮದು ವಾಶ್ರೂಮ್ ಕಿಟಕಿಲಿ ಹಿಂಗೆ ನೋಡಿದ್ರೆ ಸಾಕು ಅಲ್ಲಿ ಕಾರ್ ನಿಂತಿರೋದು ಕಾಣಿಸುತ್ತೆ. ಸೊ ಅವ್ರಿಗೆ ಗೊತ್ತಾಗಬಾರ್ದಂತ ತುಂಬ ನಿಧಾನಕ್ಕೆ ಸೌಂಡ್ ಬರದೇ ಇರೋ ಥರ ಮಾಡಿ ಕೊನೆಗೆ 12 ತನಕ ವೆಯ್ಟ್ ಮಾಡಿ. ಅವ್ರಿಗೆ ಸ್ವಲ್ಪನೂ ಐಡಿಯಾ ಇರಲಿಲ್ಲ ನಾನು ಕಾರಲ್ಲಿ ಡೆಕೋರ್ ಮಾಡಿದ್ದೀನಿ ಅಂತ. ಸೊ ಕರ್ಕೊಂಬಂದು ಅಲ್ಲಿ ಪ್ರೆಸ್ ಅಂತ ಬರೆದಿದ್ದೆ. ಬ್ಲ್ಯಾಕ್ ಕಾರ್ ಆಗಿರೋದ್ರಿಂದ ಕಾಣಿಸ್ತಾ ಇಲ್ಲ. ಏನಾದರೂ ಪೇಪರ್ ಮೇಲೆ ಬರೆದಿದ್ರೆ ಚೆನ್ನಾಗಿರ್ತಿತ್ತೇನೋ. ಫೈನಲಿ ಓಪನ್ ಮಾಡಿದ್ರು. ಬಟ್ ನನಗದನ್ನು ಪ್ಲಾಸ್ಟರ್ನ ಬ್ಲಾಸ್ಟ್ ಮಾಡೋಕ್ಕೆ ಬರ್ತಾಯಿಲ್ಲ. ನನ್ನ ಗಂಡನ ಪಾಪ ಕೇಕ್ ಕಟ್ ಮಾಡೋದಕ್ಕಿಂತ ಹೆಚ್ಚಾಗಿ ನನ್ನ ಮುಖಕ್ಕೆ ಬ್ಲಾಸ್ಟ್ ಮಾಡಿಬಿಡ್ತಾಳೆ ಅನ್ನೋ ಭಯನೇ ಇದೆ. ಫೈನಲಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೆಲೆಬ್ರೇಷನ್ ವೀಡಿಯೋನ ಹಾಕ್ತೀನಿ, ಒಂದು ಸಣ್ಣ ಕ್ಲಿಪ್ಪಿಂಗ್ಸ್, ರಾ ವೀಡಿಯೋ ನೋಡಿ. ಏನು ಹೊತ್ಕೊಳ್ಳಲ್ಲ ಬಿಡ್ರಿ, ಅದು ಎಲ್ಲೆಡಿ ಸರಿತಾನೆ ಮಾಡ್ತಾರದು. ಮಾಡಿ ರವಿಚಂದ್ರನ್ ತರ ನೀವು ರವಿಚಂದ್ರನ್ ಫ್ಯಾನ್ ಅಲ್ವಾ? ಅದಕ್ಕೆ ಚೆನ್ನಾಗಿದೆ ಅಲ್ಲ ಕೇಕಿನ ಹಾರ್ಟ್ ಅಂತ. ಅದು ನಾನು ಹೆಂಗೋ ಸರಿ ಮಾಡ್ಕೊಂಡು ತಗೊಂಡ್ಬಂದಿದ್ದೀನಿ. ಕಟ್ ಮಾಡಿ ಅವ ಇದು ಹಚ್ಚಲ್ವಾ ಮನು? ಮ್ಯಾಚ್ ಬಾಕ್ಸ್ ತಗೊಂಡು ಕಾರ್ ಒಳಗೆ ಹಾಕುತ್ತೆ ಬೇಡ ಅಂತೀರಾ? ಕ್ಲಾಪ್ ಪಾಪು ಬಾ. ಕಟ್ ಇಟ್ಕೊರಿ, ಬಾ ಕಟ್ ಮಾಡಲಿ, ಕಟ್ ಮಾಡು. ಈಗ ಸಾಕು. ಕಟ್ ಹ್ಯಾಪಿ ಬರ್ಡೇ ಸಂಜು. ನಂದು ಒಂದು ಏನಾಯ್ತಂದ್ರೆ ಫೆಬ್ರವರಿ 2 ಕೊಡು.
ಚೆನ್ನಾಯ್ತಾ ಅಮ್ಮ ಚೆನ್ನಾಯ್ತಾ ನೆಗಡಿ ಆಗ್ಬಿಟ್ಟಿದೆ ನನಗೆ. ಚೆನ್ನಾಗಿಲ್ವಾ? ಓ ಅದು ಸುಟ್ಟ ಅಂತ ಎದ್ರಕೊಂತಾಳೆ ಏನೋ. ಇಟ್ಕೋ ಏನಿಲ್ಲ ಇಟ್ಕೋ. ನೈಟೆಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ಮಾರ್ನಿಂಗ್ ನಾವು ನಮ್ಮ ಮನೆ ಅಂದರೆ ಬ್ಯಾಂಗ್ಳೂರು ಮನೆಗೆ ಬರಬೇಕಿತ್ತು. ಸೊ ನನ್ನ ಮಗಳದು ಫೀಡಿಂಗ್ ಚೇರ್ ಅಂದರೆ ಹೈ ಚೇರೆಲ್ಲ ತೆಗೆದು ಪ್ಯಾಕ್ ಮಾಡ್ಕೊತಾ ಇದ್ವಿ, ಬಟ್ಟೆಗಳೆಲ್ಲ ತೆಗ್ಕೊತಾ ಇದ್ವಿ. ಅಂದರೆ ನಾನು ಇಷ್ಟು ದಿನ ನಮ್ಮ ಮನೇಲಿದ್ದೆ, ಅಂದರೆ ಹತ್ತತ್ರ 1 ಇಯರ್ ನಮ್ಮ ಮನೇಲಿದ್ದು, ಇವಾಗ ನಾನು ಫಸ್ಟ್ ಟೈಮ್ ನಾನು ನಮ್ಮ ಮನೆಗೆ ಬರ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಬೇಜಾರಾಯಿತು, ಸಿಕ್ಕಾಪಟ್ಟೆ ಅಳು ಬಂತು. ನಮ್ಮಮ್ಮ ಎಲ್ಲರೂ, ನನ್ನ ತಮ್ಮ, ನಮ್ಮಪ್ಪ ಎಲ್ಲರೂ ಗೊಳೋ ಅಂತ ಹತ್ರು. ನನಗೂ ತಡ್ಕೊಳಕ್ಕಾಗಿಲ್ಲ. ಇವಾಗಲೂ ನಂಗೆ ಅಳು ಬರುತ್ತೆ ಅದನ್ನು ನೆನೆಸ್ಕೊಂಡ್ರೆ. ಸಿಕ್ಕಾಪಟ್ಟೆ ಹತ್ವಿ. ಮನೆಗೆ ಹೋಗೋ ತನಕನೂ ಸಿಕ್ಕಾಪಟ್ಟೆ ಅಳು ಬರ್ತಾಯಿತ್ತು. ಮನೆಗೆ ಬಂದಮೇಲೂ ಇಲ್ಲಿ ಖಾಲಿ ಖಾಲಿ, ಹೊಸ ಮನೆ ಹೊಸ ಥರ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿದ್ದಾಗ ಏನೋ ಒಂಥರ, ಅಂದರೆ ಎಲ್ಲ ಕೆಲಸನೂ ನಮ್ಮ ಅಮ್ಮನೇ ಮಾಡ್ಕೊಡ್ತಾಯಿತ್ತು. ಇವಾಗ ನಾನೇ ಮಾಡ್ಕೊಬೇಕು. ಮತ್ತು ಮನೆ ಖಾಲಿ ಖಾಲಿ, ನಾನು ಪಾಪು ಹಸ್ಬೆಂಡ್ ಅಷ್ಟೇ. ಸೊ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು. ಅಂತೂ ಇಂತೂ ಬೆಂಗಳೂರಿಗೆ ಸೇರಿದ್ವಿ. ಸ್ವಲ್ಪ ಟ್ರಾಫಿಕ್ ಇತ್ತು. ಏನೇ ನೋಡಿದ್ರೂ ಬೇಜಾರಾಗ್ತಾಯಿತ್ತು. ಇನ್ನೇನು ಮನೆ ಸಿಕ್ಬಿಡುತ್ತಲ್ಲ ಅಂತಲೇ ಬೇಜಾರಲ್ಲೇ ಬಂದ್ವಿ. ಸಾರಿ, ತುಂಬ ಎಮೋಷ್ನಲ್ ಆಗಿಬಿಟ್ಟೆ. ಮನೆಗೆ ಬಂದ ತಕ್ಷಣವೂ ನಮ್ಮಮ್ಮ ವೀಡಿಯೋ ಕಾಲ್ ಮಾಡಿತು. ವೀಡಿಯೋ ಕಾಲ್ ಮಾಡಿನೂ ಕೂಡ ತುಂಬ ಅಳ್ತಾಯಿತ್ತು. ಅಲ್ಲಿ ಮೂಗಣ್ಣ ಅಂತ ಹೇಳಿದ್ನಲ್ಲ, ಅವರು ಹೇಳ್ತಾಯಿದ್ರಂತೆ, ಯಾಕೆ ಕಳಿಸ್ಬಿಟ್ಟೆ, ಇರಿಸ್ಕೊಬೇಕಿತ್ತು ಇನ್ನೊಂದು ಸ್ವಲ್ಪ ದಿನ ಅಂತ ಹತ್ಕೊಂಡು ಹೇಳ್ತಾಯಿದ್ರಂತೆ. ಅದನ್ನು ನಮ್ಮಮ್ಮ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ ಹತ್ಕೊಂಡು. ಪಾಪ ಆ ಮೂಗಣ್ಣನೂ ವೀಡಿಯೋ ಕಾಲಲ್ಲಿ ಅಳ್ತಾಯಿತ್ತು. ಸಿಕ್ಕಾಪಟ್ಟೆ ಬೇಜಾರಾಯಿತು. ಅಮ್ಮಂದರೆ ಹಾಗೆ ಅನಿಸುತ್ತೆ, ಅಮ್ಮನ ಮನೆ ಅಂದ್ರೇ ಹಾಗೆ ಅನಿಸುತ್ತೆ. ಬಿಟ್ಟು ಬರೋಕ್ಕೆ ಮನಸ್ಸೇ ಆಗೋಲ್ಲ. ಅದು ಹೆಂಗೆ ಇದ್ರೂ ಅಷ್ಟೇ, ಗುಡಿಸ್ಲಾಗಲಿ, ದೊಡ್ಡ ಮನೆ ಆಗಲಿ, ಚಿಕ್ಕ ಮನೆ ಆಗಲಿ, ಏನಾದರೂ ಅಷ್ಟೇ, ಅಮ್ಮನ ಮನೆ ಅಂದರೆ ಅಮ್ಮನ ಮನೆಯೇ. ಅದನ್ನು ಬಿಟ್ಟು ಬರೋಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನನಗೂ ಅಷ್ಟೇ ಎಷ್ಟು ಬೇಜಾರಾಯ್ತು ಅಂತಂದರೆ ಅದನ್ನೇ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ಆಗ್ತಾಯಿತ್ತು. ಆ್ಯಂಡ್ ನಮ್ಮ ಪಾಪು ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ. ನಮಗಿನ್ನ ಜಾಸ್ತಿ ಇಷ್ಟಪಡ್ತಾರೆ. ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಂಡು, ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡು ನಮ್ಮನ್ನು ಕಳಿಸ್ಕೊಟ್ರು. ಸೊ ಬಂದು ಏನು ಮಾಡಬೇಕಂತ ಗೊತ್ತಾಗಿಲ್ಲ. ಮನೆಯೆಲ್ಲ ಸ್ವಲ್ಪ ಗಲೀಜಿತ್ತು. ಸೊ ಪಾಪುಗೆ ಸ್ವಲ್ಪ ಏನಾದರೂ ಟಿ ವಿಲಿ ಅವಳು ಸ್ವಲ್ಪ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಟಿ ವಿಲಿ ಏನಾದರೂ ಹಾಕ್ಕೊಡೋಣ ಅಂತ ಹಾಕ್ಕೊಟ್ಟು, ಯಾಕೆಂದರೆ ನನಗೂ ಸ್ವಲ್ಪ ಬೇಜಾರಲ್ಲಿ ಸುಸ್ತಾಗ್ಬಿಟ್ಟಿದ್ದೆ. ಸೊ ನನ್ನ ಹಸ್ಬೆಂಡ್ ಹೋಗಿ ತಿನ್ನೋಕೆ ಏನಾದರೂ ತೊಗೊಂಬನ್ನಿ ಅಂತ ಹೇಳಿದಾಗ 99 ದೋಸೆ ತೊಗೊಂಬಂದಿದ್ರು. ಸೊ ಅದನ್ನು ತಿಂತಾಯಿದ್ದೀನಿ. ಒಬ್ಬರು ತಿಂತಾಯಿದ್ರೆ ಒಬ್ಬರು ಅವಳನ್ನು ಎಡ್ಕೊಬೇಕು. ಸೊ ನಾನು ತಿನ್ಕೊಂಬಿಡ್ತೀನಿ, ನಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ ಆ್ಯಂಡ್ ನಾನು ಬೇಗ ತಿಂತೀನಿ ಅಂತ ನಾನೇ ಫಸ್ಟ್ ತಿನ್ಕೊತಾ ಇದ್ದೆ. ಅದಾದಮೇಲೆ ನಾನು ತಿಂದಾದಮೇಲೆ ಅವ್ರು ತಿನ್ನೋಕ್ಕೆ ಬಂದರು. ಆ್ಯಂಡ್ ಆಮೇಲೆ ತಿಂದಾದಮೇಲೆ ಫುಲ್ಲು ಕಾರಲ್ಲಿ ತೊಗೊಂಬಂದಿದ್ದು ಐಟಮ್ಸ್ ಎಲ್ಲ ತೊಗೊಂಬಂದ್ವಿ ಒಳಗಡೆ. ಆಮೇಲೆ ನಮ್ಮ ಪುಟ್ಟಕ್ಕ ಆರಾಮಾಗಿ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾನು ಹೊಸ ಜಾಗ ಅಳ್ತಾಳೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅವಳು ಆರಾಮಾಗಿ ಎಲ್ಲ ಕಡೆ ಓಡಾಡಿಕೊಂಡು ಇದ್ಲು. ನೋಡ್ತಾ ಇರ್ಬೋದು ಎಷ್ಟು ಬಟ್ಟೆಗಳೆಲ್ಲ ಅಲ್ಲಲ್ಲೇ ಇಟ್ಕೊಂಡಿದ್ದೀನಿ. ಅಂದರೆ ನಾನು ಫುಲ್ ಬಟ್ಟೆ ಎಲ್ಲ ತೊಗೊಂಡು ನಮ್ಮ ಮನೆಗೆ ಹೋಗ್ಬಿಟ್ಟಿದ್ದೆ ಸೀಮಂತ ಮುಗಿಸ್ಕೊಂಡು. ಸೊ ಅಲ್ಲಿಂದ ಬರ್ತಾ ಇನ್ನೂ ಡಬಲ್ ಆಗಿತ್ತು, ಯಾಕೆಂದರೆ ಮಗು ಬಟ್ಟೆ ನಾನು ಸ್ವಲ್ಪ 1 ವರ್ಷ ತರಿಸ್ಕೊಂಡಿದ್ದೆಲ್ಲ ಜಾಸ್ತಿ ಆಗಿತ್ತು. ಸೊ ಎಲ್ಲ ಬಟ್ಟೆನೂ ತೊಗೊಂಡು ಬಂದು ಎಲ್ಲನೂ ಯಾವಾಗ ಸೆಟ್ ಮಾಡ್ಕೊಳ್ಳೋದಪ್ಪ ಅಂತ ತಲೆ ಚಿತ್ರಾನ್ನ ಆಗ್ತಾಯಿತ್ತು. ನೆಕ್ಸ್ಟ್ ಡೇ ಇವರು ಆಫೀಸಿಗೆ ಹೋದರು. ಅವ್ರು ಹೋದ್ಮೇಲೆ ನಾನು ಪಾಪುಗೆ ತಿಂಡಿ ತಿನ್ನಿಸಿ ನಾನು ತಿಂಡಿ ತಿನ್ನೋಣ ಅಂತ ಈ ಥರ ವಿಚಿತ್ರವಾಗಿರೋ ಪೊಂಗಲ್ನ ಮಾಡಿಕೊಂಡೆ. ಅವಳನ್ನ ಬಿಟ್ಟು ನಾನು ಒಬ್ಬಳೇ ತಿಂಡಿ ತಿನ್ನೋಕ್ಕಾಗಲ್ಲ, ಯಾಕಂದರೆ ಟಿ ವಿ ಕೊಟ್ಟಿದ್ರೂ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಸೊ ಅವಳನ್ನ ಹೈ ಚೇರ್ ಮೇಲೆ ಹಾಕ್ಕೊಂಡು ಬಿಸಿನ ಬೇಗ ಬೇಗ ತಿನ್ಕೊಳ್ಳೋಣ ಅಂತ, ಯಾಕೆಂದರೆ ಅವಳು ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು. ಸೊ ಪಟ ತಿಂದೆ. ಸಖತ್ ಬಿಸಿ ಇತ್ತು, ನೀವು ನೋಡ್ತಾ ಇರ್ಬೋದು ಅದು ಎಷ್ಟು ಬಿಸಿ ಇದೆ ಅಂತ. ಅದಾದಮೇಲೆ ನೆಕ್ಸ್ಟ್ ಸ್ವಲ್ಪ ಆಟ ಆಡೋಣ ಅಂತ ಬಂದ್ವಿ. ನನ್ನ ಪುಟ್ಟಕ್ಕ ಬೆಡ್ ಮೇಲೆ ಸುಸು ಮಾಡಿ ಅವಳೇ ಕ್ಲೀನ್ ಮಾಡ್ತಾಯಿದ್ದಾಳೆ. ಹೇಳಿಕೊಟ್ಟೆ ಮಾಡು ಅಂತ. ಸೊ ಸ್ವಲ್ಪ ಒಂದೊಂದೇ ಹೇಳ್ಕೊಟ್ಟಿದ್ದನ್ನ ಕಲಿತಾ ಇದ್ದಾಳೆ. ಕ್ಲೀನ್ ಮಾಡು ಪರ್ಸ್. ಓ ಗುಡ್ ಗರ್ಲ್ ನೀನು. ವಾವ್ ಸೂಪರ್. ಕ್ಲಾಪ್ ಕ್ಲಾಪ್ ಕ್ಲಾಪ್. ನೋ. ನನಗೆ ಸ್ವಲ್ಪ ಕೋಲ್ಡ್ ಆಗಿತ್ತು, ಆದ್ರೂ ಸ್ವಲ್ಪ ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ಫ್ರಿಜ್ಜಿಂದನೇ ಕ್ಲೀನಿಂಗ್ ಕೆಲಸನ ಸ್ಟಾರ್ಟ್ ಮಾಡಿದೆ. ಎಲ್ಲನೂ ಪಟ ಕ್ಲೀನ್ ಮಾಡಿ
ಸ್ವಲ್ಪ ತರಕಾರಿ ಇಟ್ಕೊಳಕ್ಕಾದರೂ ಚೆನ್ನಾಗಿರ್ಬೇಕಲ್ಲ ಅಂತ ಹೇಳಿ ಫ್ರಿಜ್ ಒಂದನ್ನು ಮಾತ್ರ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಒಂದೊಂದೇ ಕ್ಲೀನ್ ಮಾಡ್ಕೊತಾ ಬಂದೆ. ಅಂದರೆ ಒಂದೇ ದಿನ ಯಾವುದನ್ನು ಮಾಡಲಿಲ್ಲ, 1 ವೀಕಲ್ಲಿ ಎಲ್ಲನೂ ಸೆಟ್ ಮಾಡಿಕೊಂಡೆ. ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.